ಹರಿ ಓಂ ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಹರಿ ಓಂ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಶತಃ ಸಮಸ್ತಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೂನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಭಗವದ್ಗೀತಾ ಭಾಷ್ಯದಲ್ಲಿ ಉಪೋದ್ಘಾತದಲ್ಲಿ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಭಗವದ್ಗೀತೆಗೆ ಮೂಲವಾಗಿರ್ತಕ್ಕಂತಹ ಮಹಾಭಾರತದ ಮಹತ್ವವನ್ನು ನಿನ್ನೆ ದಿವಸ ತಿಳಿಸಿಕೊಟ್ಟಿದ್ದಾರೆ. ಇಂತಹ ಮಹಾಭಾರತವನ್ನು ಭಗವಂತ ಅರಲಾರದೆ ಇನ್ಯಾರು ರಚನೆ ಮಾಡಲಿಕ್ಕೆ ಸಾಧ್ಯ? ಶ್ರೇಷ್ಠವಾಗಿರ್ತಕ್ಕಂತಹ ಇಂತಹ ಮಹಾಭಾರತವನ್ನು ಬೇರೆ ಯಾವ ಕವಿಗಳಿಂದಲೂ ಬರೀಲಿಕ್ಕಾಗುವುದಿಲ್ಲ. ಇಂತಹ ಮಹಾಭಾರತ ರಚನೆ ಮಾಡಬೇಕಾದರೆ ಅದು ಸಾಕ್ಷಾತ್ ಭಗವಂತನಿಂದ ಮಾತ್ರ ಸಾಧ್ಯ, ಹೊರತು ಇನ್ನಾರಿಂದಲೂ ಕೂಡ ಸಾಧ್ಯ ಇಲ್ಲ ಎನ್ನುವಂತಹ ವಿಚಾರವನ್ನು ನಿನ್ನೆಯ ಪಾಠದಲ್ಲಿ ಶ್ರೀಮದಾಚಾರ್ಯರು ನಮಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಅದೇ ಗೀತಾ ಭಾಷ್ಯದ ಮುಂದಿನ ಭಾಗವನ್ನು, ಉಪೋದ್ಘಾತದಲ್ಲಿಯೇ ಮುಂದಿನ ಭಾಗವನ್ನು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಕಥಂ ಅನ್ಯತಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ ಪ್ರಸಿದ್ಧಶ್ಚ ಸಹ ಅರ್ಥಃ ಕಥಂ ಚ ಅನ್ಯಸ್ಯ ನ ಕರ್ತುಂ ಶಕ್ಯತೆ ಗ್ರಂಥಾಂತರಗತತ್ವಾಚ್ಚ ನಾವಿದ್ಯಮಾನಸ್ತುತಿ ನ ಚ ಕರ್ತುರೇವ ಇತರತ್ರಾಪಿ ಸಾಮ್ಯಾತ್. ಆ ವಿಷಯವನ್ನೇ ನಮಗೆ ಇನ್ನಷ್ಟು ಮನವರಿಕೆ ಮಾಡಿ ಅನುಮಾನಗಳಿಂದಲೂ ಕೂಡ ನಮ್ಮಲ್ಲಿ ಬುದ್ಧಿಶಕ್ತಿಯನ್ನು ಹೆಚ್ಚಿಸಿ ಭಗವಂತನಲ್ಲಿ ವಿಶ್ವಾಸವನ್ನು, ಮಹಾಭಾರತದಲ್ಲಿ ಶ್ರದ್ಧೆಯನ್ನು ಶ್ರೀಮದಾಚಾರ್ಯರು ಹುಟ್ಟಿಸ್ತಾ ಇದ್ದಾರೆ. ಕಥಂ ಅನ್ಯತಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ ಕೇವಲ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ನಿರುಕ್ತಮಸ್ಯ ಯೋ ವೇದ ಸರ್ವ ಪಾಪೈಃ ಪ್ರಮುಚ್ಯತೆ ಅಂತ ಏನು ಹೇಳಿದ್ದಾರೆ. ಕೇವಲ ಇದು ಮಹತ್ವವಾಗಿದೆ, ಬೃಹತ್ವವಾಗಿದೆ, ಆದ್ದರಿಂದ ಇದು ಮಹಾಭಾರತ ಅಂತ ಹೇಳಿ ಕರೆಯಿಸಿಕೊಂಡಿದೆ, ಇಷ್ಟು ತಿಳಿದರೆ ಸಾಕು. ಮಹತ್ವವಾಗಿದೆ, ಬೃಹತ್ವವಾಗಿದೆ, ಆದ್ದರಿಂದ ಇದು ಮಹಾಭಾರತ ಅಂತ ಕೇವಲ ಇಷ್ಟು ತಿಳಿದರೆ ಸಾಕು, ಅವರ ಪಾಪಗಳೆಲ್ಲ ನಾಶವಾಗ್ತವೆ ಅಂತ ಹೇಳಿದ್ದಾರಲ್ಲ. ಮಹಾಭಾರತ ಸರ್ವೋತ್ತಮ ಗ್ರಂಥವಾಗಲಾರದೇ ಹೋದರೆ ಅದೇಗೆ ಆದೀತು? ಬೇರೆ ಗ್ರಂಥಗಳಿಗೆ ಹಂಗಿಲ್ಲ. ನೀವು ಮಹಾಭಾರತ ಅಂತ ಅನ್ನೋದ್ರದ್ದು ಮಹತ್ವ ಬೃಹತ್ತು ಆಗಿದೆ, ಆದ್ದರಿಂದ ಇಷ್ಟು ತಿಳಿದರೆ ಸಾಕು ಸರ್ವ ಪಾಪಗಳು ನಾಶವಾಗುವಂತೆ ಬೇರೆ ಗ್ರಂಥಗಳ ಕುಮಾರ ಸಂಭವ, ಮೇಘದೂತ, ಹೀಗೆ ಏನೇನೋ ಕೆಲವು ವಿಚಾರಗಳನ್ನು ತಿಳಿದ ಮಾತ್ರಕ್ಕೇನೆ ಪಾಪಗಳು ಪರಿಹಾರ ಆಗುವುದಿಲ್ಲ. ಕೇವಲ ಮಹಾಭಾರತಕ್ಕೆ ಮಾತ್ರ ಆ ಸೌಲಭ್ಯ ಇದೆ. ಹಾಗಾದರೆ ಕೇವಲ ಮಹಾಭಾರತಕ್ಕೆ ಮಾತ್ರ ಈ ಸೌಲಭ್ಯ ಇರಲು ಏನು ಕಾರಣ ಅಂತ ಶ್ರೀಮದಾಚಾರ್ಯರು ನಮಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಸರ್ವ ಪಾಪಗಳ ಕ್ಷಯ ಅದೇಗೆ ಆಗಲಿಕ್ಕೆ ಸಾಧ್ಯ? ಕಥಂ ಅನ್ಯಥಾ ಭಾರತ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವ ಪಾಪಕ್ಷಯ. ಹಾಗಾದರೆ ಪಾಪಗಳ ನಾಶವಾಗ್ತದೆ. ಪ್ರಸಿದ್ಧ ಚ ಸಹ ಅರ್ಥ. ಆದರೆ ಈ ಅರ್ಥ ಏನಿದೆ ಪ್ರಸಿದ್ಧವಾಗಿದೆ. ಬೇರೆ 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 ಗ್ರಂಥಗಳಲ್ಲಿಯೂ ಕೂಡ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದಾಗಿ ಕೇವಲ ಮಹತ್ತು ಮತ್ತು ಬೃಹತ್ತಾಗಿದೆ, ಆದ್ದರಿಂದ ಇದು ಮಹಾಭಾರತ ಅಂತಿಷ್ಟು ತಿಳಿದರೆ ಸಾಕು ಸರ್ವ ಪಾಪಗಳ ನಾಶವಾಗ್ತದೆ ಅಂತನ್ನೋದು ಪ್ರಸಿದ್ಧವಾದ್ದರಿಂದ ಇಂತಹ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಗ್ರಂಥ ಇದು ನಾರಾಯಣನನ್ನು ಹೊರತುಪಡಿಸಿ ಇನ್ಯಾರೂ ರಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಎರಡನೆಯದಾಗಿ ಈ ಗ್ರಂಥ ಅಷ್ಟು ಉತ್ತಮವಾಗಿರ್ತಕ್ಕಂತಹ ಗ್ರಂಥ ಅನ್ನುವುದು ಎರಡನೆಯದಾಗಿರ್ತಕ್ಕಂತಹ ವಿಷಯ. ಅದನ್ನೇ ಶ್ರೀಮದಾಚಾರ್ಯ ಹೇಳ್ತಾರೆ, ಕಥಂಚ ಅನ್ಯಸ್ಯ ನ ಕರ್ತುಂ ಶಕ್ಯತೆ. ಕೇವಲ ಗ್ರಂಥವನ್ನೇ ಬರೆದ ಮಾತ್ರಕ್ಕೆ ಮಹಾಭಾರತ ಅನ್ನೋದೊಂದು ಗ್ರಂಥ, ಆ ಗ್ರಂಥವನ್ನು ಇವರು ಬರೆದಿದ್ದಾರೆ ಆದ್ದರಿಂದ ನಾರಾಯಣ ಅಂತ ಹೇಳಲಿಕ್ಕೆ ಬರುವುದಿಲ್ಲ.
ಕೇವಲ ಭಗವಂತ ಬರೆದಿದ್ದಾನೆ ಆದ್ದರಿಂದ ಅವನು ನಾರಾಯಣ. ಮಹಾಭಾರತ ಒಂದು ಪುಸ್ತಕ, ಆ ಪುಸ್ತಕವನ್ನು ರಚನೆ ಮಾಡಿದ್ದಾನೆ. ಕುಮಾರ ಸಂಭವ ಅಂತ ಒಂದು ಪುಸ್ತಕ, ಅದನ್ನು ಕಾಳಿದಾಸ ರಚನೆ ಮಾಡಿದ್ದಾನೆ ಅಂತಂದಂತೆ ಮೇಘದೂತ ಇದೊಂದು ಗ್ರಂಥ, ಇದನ್ನು ಕಾಳಿದಾಸ ರಚನೆ ಮಾಡಿದ್ದಾನೆ ಅಂತ. ಹೀಗೆ ಒಂದು ಗ್ರಂಥ ಮಹಾಭಾರತ ಸುಮ್ಮನೆ ಒಂದು ಗ್ರಂಥ, ಆ ಗ್ರಂಥವನ್ನು ವೇದವ್ಯಾಸ ರಚನೆ ಮಾಡಿದ್ದಾನೆ ಆದ್ದರಿಂದ ನಾರಾಯಣ ಅಂತ ಹೇಳೋದಾದರೆ, ಹೀಗೆ ಯಾರ್ಯಾರು ಕಾಳಿದಾಸಾದಿ ಯಾರ್ಯಾರು ಗ್ರಂಥಗಳನ್ನು ರಚನೆ ಮಾಡಿದ್ದಾರೋ ಅವರು ಎಲ್ಲರೂ ನಾರಾಯಣರಾಗಬೇಕಾಗತ್ತೆ. ಗ್ರಂಥ ರಚನೆ ಮಾಡಿದವನು ಇವನು ನಾರಾಯಣ ಅಂತ ಅನ್ನೋದಾದರೆ ಬೇರೆ 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 ಗ್ರಂಥಗಳನ್ನು ಬರೆದವರು ಕೂಡ ನಾರಾಯಣ ಆಗಬೇಕಾದ ಪ್ರಸಂಗ ಬರುತ್ತೆ. ಹೀಗಾಗಿ ಹಾಗೆ ಹೇಳಲು ಹೊರಟದ್ದಲ್ಲ. ಮಹಾಭಾರತ ಒಂದು ಸಾಮಾನ್ಯ ಗ್ರಂಥ, ಈ ಸಾಮಾನ್ಯ ಗ್ರಂಥ ಆದ್ದರಿಂದ ಅದನ್ನು ಬರೆದವನು ಕೂಡ ನಾರಾಯಣ ಅಂತ ಅನ್ನೋದಾಗಿದ್ದರೆ ಬೇರೆ ಸಾಮಾನ್ಯ ಗ್ರಂಥಗಳನ್ನು ಕೂಡ ಬರೆದವರು ನಾರಾಯಣ ಆಗುವ ಪ್ರಸಂಗ ಬರಬೇಕಾದೀತು. ಆದರೆ ಹಾಗಿಲ್ಲ, ಹಾಗೆ ಹೇಳಲು ಹೊರಟದ್ದಲ್ಲ ಇದು. ಯಾಕೆ? ಬೇರೆ 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 ಗ್ರಂಥಗಳಲ್ಲಿಯೂ ಕೂಡ ಇದರ ಮಹತ್ವವನ್ನು, ಮಹಾಭಾರತದ ಶ್ರೇಷ್ಠವಾಗಿರ್ತಕ್ಕಂತಹ ಮಹತ್ವವನ್ನು ವರ್ಣನೆ ಮಾಡಿ ಕೊಟ್ಟಿದ್ದಾರೆ. ಗ್ರಂಥಾಂತರಗತತ್ವಾಚ ಅಲ್ರಿ, ಸುಮ್ಮನೆ ಹಾಗೆ ಅದೇನೋ ಒಂದು ಮಹತ್ವ ತಿಳಿಲಿ ಅಂತನ್ನೋ ಕಾರಣಕ್ಕೆ ಹೇಳಿದ್ದಾರೆ ಅಷ್ಟೇ, ಬೇರೆ ಇನ್ನಾವ ಕಾರಣದಿಂದಲೂ ಕೂಡ ಅಲ್ಲ. ಸುಮ್ಮನೆ ಹಾಗೆ ಒಂದು ಮಹತ್ವ ನಿಮಗೆ ತಿಳಿಲಿ, ಮಹಾಭಾರತ ಅದನ್ನು ನೀವು ಅಧ್ಯಯನ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಸುಮ್ಮನೆ ಈ ಲೌಕಿಕ ಆಸೆಗಳನ್ನು ಹುಟ್ಟಿಸಿ ಇದನ್ನು ಮಾಡು ಅಂತ ಹೇಳ್ತೀವಲ್ಲ, ಆ ಕಾರಣಕ್ಕೋಸ್ಕರ ಮಹಾಭಾರತವನ್ನು ನೀವು ಅಧ್ಯಯನ ಮಾಡಿ ಅಂತ ಸಾಮಾನ್ಯವಾದ ಪ್ರಶಂಸೆ ಮಾಡಲಿಕ್ಕಾಗಿ ಹೀಗೆ ಗ್ರಂಥವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ ತಿಳಿಬೇಡಿ. ಯಾಕೆ ಅಂದರೆ ನಾವಿದ್ಯಮಾನ ಸ್ತುತಿ, ಇರದೇ ಇರತಕ್ಕಂತಹ ಸ್ತೋತ್ರವನ್ನು ಮಾಡಿಲ್ಲ, ಇದ್ದ ಸ್ತೋತ್ರವನ್ನೇ ಮಾಡಿಲ್ಲ. ಮಹಾಭಾರತದಲ್ಲಿ ಏನು ಪ್ರಧಾನಭೂತವಾಗಿರ್ತಕ್ಕಂತಹ ವಿಷಯಗಳನ್ನು ಹೇಳಿದ್ದಾರೋ ಅದರ ಮಹತ್ತೇನಿದೆ ಅದು ವಾಸ್ತವಭೂತವಾದದ್ದೇ. ಕೇವಲ ಮಹಾಭಾರತದ ನಿರ್ವಚನವನ್ನು ತಿಳಿಯುವುದರಿಂದ, ಮಹಾಭಾರತದಲ್ಲಿರುವ ಪ್ರಸಂಗಗಳನ್ನು ತಿಳಿಯುವುದರಿಂದ, ಮಹಾಭಾರತದ ಪಾರಾಯಣದಿಂದ ಸಕಲ ಅಪೇಕ್ಷೆಗಳನ್ನು ಪಡೆದದ್ದು ಇದೆ. ಹೀಗೆ ಮಹಾಭಾರತದ ಮಹತ್ವ ವಾಸ್ತವಭೂತವಾದದ್ದರಿಂದಲೇ ಬೇರೆ ಎಲ್ಲ ಕಡೆಗೂ ಅದನ್ನು ಹಾಗೇ ವರ್ಣನ ಮಾಡಿದ್ದು ಪ್ರಮಾಣಗಳು ಬೇಕಾದಷ್ಟು ಇವೆ, ಅನುಭವಕ್ಕೆ ಇರುವುದರಿಂದ ಮಹಾಭಾರತವು ಸರ್ವೋತ್ಕೃಷ್ಟವಾಗಿರತಕ್ಕಂಥದ್ದೇ. ಅಂದಾಕ್ಷಣಕ್ಕೆ ನಚ ಕರ್ತುರೇವ ಈ ಸ್ತೋತ್ರವನ್ನು ಏನು ಮಾಡಿದ್ದಾರೆ, ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ ಭವೇತ್ ಎನ್ನುವಂತಹ ಒಂದು ಮಾತೇನಿದೆಯೋ ಈ ಮಾತು ಕೇವಲ ಈ ಮಹಾಭಾರತವನ್ನು ರಚನೆ ಮಾಡಿರತಕ್ಕಂತಹ ವೇದವ್ಯಾಸ ದೇವರನ್ನು ಮಾತ್ರ ವರ್ಣನೆ ಮಾಡ್ತಾ ಇಲ್ಲ, ಕಿಂತು ಯಾರನ್ನು ವರ್ಣನೆ ಮಾಡ್ತಾ ಇದೆ ಅಂದರೆ ಮಹಾಭಾರತವನ್ನೂ ವರ್ಣನೆ ಮಾಡ್ತಾ ಇದೆ. ಈ ಗ್ರಂಥ ಏನದ ಅಂದ್ರೆ ಈ ವಾಕ್ಯ, ಈ ಸಾಲು ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ ಭವೇತ್ ಎಂಬತಕ್ಕಂತಹ ಈ ಮಾತು ಏನಿದೆಯೋ ಈ ಮಾತು ಕೇವಲ ಗ್ರಂಥದ ಪ್ರಶಂಸೆಯನ್ನು ಹೇಳಲಿಕ್ಕೆ ಹೊರಟಿದ್ದಾರೆ ಅಥವಾ ಕರ್ತೃವಿನ ಪ್ರಶಂಸೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಿಷ್ಟೇ ಅಲ್ಲ. ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸ ದೇವರ ಪ್ರಶಂಸೆಯನ್ನು ಮಾಡ್ತಾ ಮಹಾಭಾರತದ ಪ್ರಶಂಸೆಯನ್ನು ಮಾಡಿದ್ದಾರೆ. ಇತರತ್ರಾಪಿ ಸಾಮ್ಯಾತ್. ಅದರ ಅಭಿಪ್ರಾಯ, ಒಟ್ಟಾರೆ ಅಭಿಪ್ರಾಯ ಏನು ಅಂದರೆ ಯಾರಿಂದಲೂ ರಚನೆ ಮಾಡಲಿಕ್ಕೆ ಆಗದೇ ಇರತಕ್ಕಂತಹ ಶ್ರೇಷ್ಠವಾದ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸರು. ಆದ್ದರಿಂದ ವೇದವ್ಯಾಸರು ನಾರಾಯಣ, ವೇದವ್ಯಾಸ ದೇವರು ನಾರಾಯಣನ ಅವತಾರಭೂತರಾಗಿದ್ದಾರೆ, ಆದ್ದರಿಂದಲೇ ಇಂತಹ ಮಹಾಭಾರತವನ್ನು ರಚನೆ ಮಾಡಿದ್ದಾರೆ ಅಂತ ಹೀಗೆ ಅರ್ಥವನ್ನು ತಿಳಿಯುವುದು ಅದು ಉಚಿತವಾದದ್ದು. ತತ್ರ ಚ ಸರ್ವಭಾರತಾರ್ಥ ಸಂಗ್ರಹಾಂ ವಾಸುದೇವಾರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಶ್ರೀಮದಾಚಾರ್ಯರು ಹೇಳ್ತಾರೆ, ಇಂತಹ ತತ್ರ ಚ ಈ ರೀತಿಯಾಗಿ ಅನೇಕ ಪುರಾಣದ ವಾಕ್ಯಗಳಿಂದ ಮಹಾಭಾರತವು ಸರ್ವೋತ್ಕೃಷ್ಟವಾಗಿರತಕ್ಕಂಥದ್ದು ಅನ್ನೋದನ್ನು ಸಮರ್ಥನೆ ಮಾಡಿದ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು. ಹಾಗಾದರೆ ಸರ್ವಭಾರತಾರ್ಥ ಸಂಗ್ರಹಂ, ಈಗ ಭಗವದ್ಗೀತೆಗೆ ಬರ್ತಾರೆ ನೋಡಿ. ಎಂತಹ ಒಂದು ವಿಮರ್ಶಾತ್ಮಕ ದೃಷ್ಟಿ ಶ್ರೀಮದಾಚಾರ್ಯರ ದೃಷ್ಟಿ. ಇವತ್ತಿನ ನಮ್ಮ ಲೌಕಿಕ ರಿಸರ್ಚ್ ಮೆಥಡಾಲಜಿ ಏನಿದೆ
ಆ ರಿಸರ್ಚ್ ಮೆಥಡಾಲಜಿಯನ್ನು ಮೀರಿಸಿದ ರಿಸರ್ಚ್ ಮೆಥಡಾಲಜಿ ನೋಡಿ ಶ್ರೀಮದಾಚಾರ್ಯರು ತಿಳಿಸುವ ಒಂದು ಕ್ರಮ. ಮೊದಲು ಈಗ ಭಗವದ್ಗೀತೆಗೆ ನೋಡಬೇಕಾಗಿದೆ. ಅವರು ಗೀತಾಭಾಷ್ಯವನ್ನು ರಚನೆ ಮಾಡ್ತಾ ಇದ್ದದ್ದು. ಗೀತೆಗೆ ಅರ್ಥವನ್ನು ಹೇಳಬೇಕು. ಗೀತೆಗೆ ಅರ್ಥ ಹೇಳಬೇಕಾದರೆ ಗೀತೆ ಎಲ್ಲಿ ಇದೆ? ಮಹಾಭಾರತದಲ್ಲಿದೆ. ಹಾಗಾದರೆ ಮಹಾಭಾರತದ ಮಹತ್ವವನ್ನು ತಿಳಿಸಬೇಕು. ಅದನ್ನು ತಿಳಿಸಿದರು ಶ್ರೀಮದಾಚಾರ್ಯರು. ಹಾಗಾದರೆ ಈ ಮಹಾಭಾರತವನ್ನು ರಚನೆ ಮಾಡಿದವರು ಯಾರು? ಭಗವಾನ್ ವೇದವ್ಯಾಸ ದೇವರು. ಅವರ ಮಹತ್ವವನ್ನು ತಿಳಿಸಿದರು. ಹೀಗಾಗಿ ಕವಿಯ ಮಹತ್ವವನ್ನು ತಿಳಿಸಿ, ಗ್ರಂಥದ ಮಹತ್ವವನ್ನು ತಿಳಿಸಿ, ಮೂಲ ಗ್ರಂಥದ ಮಹತ್ವವನ್ನು ತಿಳಿಸಿ, ಈಗ ಭಗವದ್ಗೀತೆಯ ಮಹತ್ವವನ್ನು ನಮಗೆ ತಿಳಿಸಿಕ್ಕೆ ಅತೀ ಸಂಕ್ಷಿಪ್ತದೊಳಗೆ ಗೀತಾಭಾಷ್ಯದಲ್ಲಿ ನಮಗೆ ಭಗವದ್ಗೀತೆಯ ಮಹತ್ವವನ್ನು ತಿಳಿಸ್ತಾರೆ. ಒಂದು ಸಾಲಿನೊಳಗೆ ಭಗವದ್ಗೀತೆಯ ಮಹತ್ವವನ್ನು ತಿಳಿಸ್ತಾರೆ. ಏನಂತ ಹೇಳ್ತಾರೆ? ಸರ್ವಭಾರತಾರ್ಥ ಸಂಗ್ರಹ. ಸಮಗ್ರ ಮಹಾಭಾರತ ಅಂತೇನಿದೆ, ಆ ಸಮಗ್ರ ಮಹಾಭಾರತದ ಸಾರವೇ ಸರ್ವಭಾರತಾರ್ಥ ಸಂಗ್ರಹ. ಸಮಗ್ರ ಮಹಾಭಾರತದ ಸಾರ ಸಮರಿಯನ್ನು ಸಂಗ್ರಹ ಮಾಡಿಕೊಟ್ಟದ್ದೇ ವಾಸುದೇವಾರ್ಜುನ ಸಂವಾದ ರೂಪಾಂ. ಬೇರೆ ಯಾರೋ ಸಂವಾದವನ್ನು ಮಾಡಿದ್ದಾರೆ ಅಂತ ತಿಳಿಬೇಡಿ. ಅವನೊಬ್ಬ ಯಾರೋ ಹೀಗೆ ಲೌಕಿಕ ಯಾವುದೋ ವ್ಯಕ್ತಿಗಳು ಸಂವಾದ ಮಾಡಿದ್ದಾರೆ ಅಂತ ತಿಳಿಬೇಡಿ. ಇದು ಮೊದಲನೆಯದಾಗಿ ಇಡೀ ಮಹಾಭಾರತದ ಸಾರ ಸರ್ವಸ್ವ ಮೊದಲನೆಯದಾಗಿ. ಇನ್ನು ಎರಡನೆಯದಾಗಿ ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ದೇವಲೋಕದ ದೇವೇಂದ್ರನ ಅವತಾರಭೂತನಾದ ಅರ್ಜುನ. ಆ ಅರ್ಜುನನೊಳಗೆ ಮತ್ತೆ ವಾಯುದೇವರ ಸಾಕ್ಷಾತ್ ಭಗವಂತನ ವಿಶಿಷ್ಟವಾದ ಸನ್ನಿಧಾನ, ಅದನ್ನು ಮರಿತಕ್ಕದ್ದಲ್ಲ. ಮತ್ತೆ ಜೊತೆಗೆ ಮೇಲೆ ಅರ್ಜುನನ ರಥದ ಮೇಲೆ ಮುಖ್ಯ ಪ್ರಾಣದೇವರಿದ್ದಾರೆ. ಯಾಕೆ? ಅವನ ರಥದ ಮೇಲೆ ಅವನ ಧ್ವಜದಲ್ಲಿ ಇರತಕ್ಕಂಥವರು ಯಾರು? ಅರ್ಜುನನ ಧ್ವಜ, ಪಾಂಡವರ ಧ್ವಜ. ಆ ಧ್ವಜದಲ್ಲಿ ವಿರಾಜಮಾನರಾಗಿರ್ತಕ್ಕಂಥವರು ಯಾರು? ಸಾಕ್ಷಾತ್ ವಾಯುದೇವರು, ಹನುಮಂತ ದೇವರು, ಕಪಿಧ್ವಜ ಅಂತ ಕರೀತಾರೆ ಅವರನ್ನು. ಹೀಗಾಗಿ ಅಲ್ಲಿ ಮುಖ್ಯ ಪ್ರಾಣದೇವರು ಅಲ್ಲಿ ಕುಳಿತುಕೊಂಡಿದ್ದಾರೆ. ನೋಡಿ, ಸಾಮಾನ್ಯವಾದ ಸಂವಾದ ಅಂತ ತಿಳಿಬೇಡಿ. ವಾಸುದೇವಾರ್ಜುನ ಸಂವಾದ ರೂಪಾಂ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಷಡ್ಗುಣೈಶ್ವರ್ಯ ಪೂರ್ಣನಾದ, ಅಥವಾ ವಾಸುದೇವ ಅಂತನ್ನೋ ಅರ್ಥವನ್ನು ತೆಗೆದುಕೊಂಡಾಗ ಪ್ರಸಿದ್ಧವಾದ ಅರ್ಥವನ್ನು ನೋಡೋದಾದರೆ, ನಿತ್ಯದೊಳಗೆ ನಾವು ಸಂಧ್ಯಾ ವಂದನೆ ಮಾಡುವಾಗ ವಾಸುದೇವ ಶಬ್ದದ ಅರ್ಥವನ್ನು ತಿಳಿತೇವೆ. ಏನು ವಾಸುದೇವ ಶಬ್ದದ ಅರ್ಥ? ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೇ. ಇದುವೇ ಅಲ್ಲವೇ ಭಗವದ್ಗೀತೆಯಲ್ಲಿ ಹೇಳಿದ್ದು ಶ್ರೀಕೃಷ್ಣ ಪರಮಾತ್ಮ. ವಾಸನಾತ್ ವಾಸುದೇವೋಸಿ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇಡೀ ಚರಾಚರಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ಭಗವಂತ ಪೂರ್ಣವಾಗಿ ವ್ಯಾಪಿಸಿದ್ದಾನೆ. ಆದ್ದರಿಂದ ಅವನು ವಾಸುದೇವ. ವಸುದೇವನ ಮಗನಾಗಿದ್ದಾನೆ, ಆದ್ದರಿಂದ ವಾಸುದೇವ ಅಲ್ಲವೇ ಅಲ್ಲ. ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಅಂತಹ ಭಗವಂತನಿಗೆ ನಮಸ್ಕಾರ. ಭಗವದ್ಗೀತೆ ತುಂಬ ಭಗವಂತ ಹೇಳಿದ್ದೇನು? ಸಮಗ್ರವಾದ ಭಗವದ್ಗೀತೆಯ ತುಂಬ ಭಗವಂತ ಹೇಳಿದ್ದು ಅದನ್ನೇ. ಎಲ್ಲ ಚರಾಚರಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ನಾನೇ ಪರಿಪೂರ್ಣನಾಗಿ ವ್ಯಾಪ್ತನಾಗಿದ್ದೇನೆ ಅಂತಲೇ ಹೇಳಿದ್ದಾನೆ. ಹೀಗಾಗಿ ಸರ್ವತ್ರ ವ್ಯಾಪ್ತನಾದ ಭಗವಂತನೇ ಹೇಳಿರುವ ಉಪದೇಶ ಇದು. ಅಂದರೆ ಯಾರು ಅಸಲಿ ಓನರ್, ಇಡೀ ಬ್ರಹ್ಮಾಂಡದ ಅಸಲಿ ಓನರ್, ಇಡೀ ಬ್ರಹ್ಮಾಂಡದೊಳಗೆ ಇರತಕ್ಕಂತಹ ಇಡೀ ಚರಾಚರಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದ ಒಳಗಿದ್ದು ಅದನ್ನು ನಿರ್ಮಾಣ ಮಾಡಿದ ಅಸಲಿ ಓನರ್ ಏನಿದ್ದಾನೋ ಅವನೇ ಹೇಳ್ತಾ ಇದ್ದಾನೆ ಅಂದಮೇಲೆ ಇದು ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ತಿಳಿಬೇಕು. ಇನ್ನು ಕೇಳಿದವರು ಯಾರೋ ಸುಮ್ಮನೆ ಹಾಗೆ ಸಾಮಾನ್ಯ ಇರತಕ್ಕಂಥವರು ಅಂತಲ್ಲ, ಹೇಳಿದವನೇನೋ ದೊಡ್ಡವನಾದ. ಆದರೆ ಕೇಳತಕ್ಕಂಥವರು ಅವರು ಸಾಮಾನ್ಯ ಯಾರೋ ಒಬ್ಬ ಮೂರ್ಖ ಅಥವಾ ಬುದ್ಧಿ ಕಡಿಮೆ ಇದ್ದವನು, ಹೀಗಿದ್ದವನು ಅಂತ ತಿಳಿಯೋದು ಬೇಡ. ಶತಕ್ರತು ಅಂತ ಪ್ರಸಿದ್ಧನಾಗಿರ್ತಕ್ಕಂತಹ ಮಹಾಜ್ಞಾನಿ ವರೆಣ್ಯನಾದ ದೇವಲೋಕದ ಇಂದ್ರನಾದ ದೇವೇಂದ್ರ, ಶಚಿಪತಿಯಾದ ಇಂದ್ರ, ಅವನು ಇಲ್ಲಿ ಅರ್ಜುನನಾಗಿ ಅವತಾರ ಮಾಡಿದ್ದಾನೆ. ಅವನು ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಹೀಗಾಗಿ ವಾಸುದೇವಾರ್ಜುನ ಸಂವಾದ ರೂಪಾಂ ಭಾರತ ಪಾರಿಜಾತ ಮಧುಭೂತಾಂ. ಮಹಾಭಾರತ ಅನ್ನೋದೇನಿದೆ ಇದೊಂದು ಶ್ರೇಷ್ಠವಾದ ಪಾರಿಜಾತ ವೃಕ್ಷ. ಭಾರತ ಅನ್ನೋದೇ ಒಂದು ಪಾರಿಜಾತ ವೃಕ್ಷ. ಆ ಪಾರಿಜಾತ ವೃಕ್ಷದೊಳಗೆ, ಆ ಹೂವಿನೊಳಗೆ ಏನು ಒಂದು ಶ್ರೇಷ್ಠವಾದ ಜೇನು ಇದೆ.
ಮಹಾಭಾರತ ಎನ್ನುವಂತಹ ಒಂದು ಪಾರಿಜಾತ ವೃಕ್ಷದಲ್ಲಿ ಆ ವೃಕ್ಷದೊಳಗೆ ಏನು ಹೂವುಗಳು ಅರಳುತ್ತಾವೆ, ಆ ಹೂವುಗಳಲ್ಲಿ ಏನು ಶ್ರೇಷ್ಠವಾದ ಜೇನು ಇದೆ, ಅದು ಬಹಳ ಶ್ರೇಷ್ಠ ಜೇನು. ಉಳಿದೆಲ್ಲ ಹೂವುಗಳಲ್ಲಿ ಇರತಕ್ಕಂತಹ ಜೇನಿಗಿಂತಲೂ ಕೂಡ ಪಾರಿಜಾತ ಪುಷ್ಪದೊಳಗಿರುವ ಜೇನು ಏನಿದೆ ಅದು ಸರ್ವೋತ್ಕೃಷ್ಟವಾಗಿರ್ತಕ್ಕಂತಹ ಜೇನು. ಅಂತಹ ಜೇನು ಯಾವುದು ಅಂದರೆ ಭಗವದ್ಗೀತೆ ಅಂತಾರೆ ಶ್ರೀಮದಾಚಾರ್ಯರು. ನೋಡಿ, ಹಾಗಾದರೆ ಪಾರಿಜಾತ ಪುಷ್ಪದ ಜೇನು ಈ ಭಗವದ್ಗೀತೆ. ಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಇಷ್ಟು ಅದು ನಮ್ಮ ಶ್ರೀಮದಾಚಾರ್ಯರ ಶೈಲಿ. ಗದ್ಯದಲ್ಲಿ ತಮ್ಮದ ಒಂದು ಮಾತನ್ನೇ ಹೇಳ್ತಾರೆ. ಹೇಳಿದ ಕೂಡಲೇ ಇದಕ್ಕೆ ಪ್ರಮಾಣವಾಗುವಂತಹ ಬೇರೆ ಬೇರೆ ಪುರಾಣಗಳ, ಸ್ಮೃತಿಗಳ, ಶ್ರುತಿಗಳ ವಚನಗಳನ್ನು ಕೋಟ್ ಮಾಡಿಬಿಡ್ತಾರೆ. ಈ ಒಂದು ತಮ್ಮ ಮಾತಿಗೆ, ತಮ್ಮ ಒಂದು ನಿರ್ಧಾರಕ್ಕೆ ಭಗವಾನ್ ವೇದವ್ಯಾಸ ದೇವರೇ ಮಹಾಕೂರ್ಮ ಪುರಾಣದಲ್ಲಿ ರಚನೆ ಮಾಡಿರ್ತಕ್ಕಂತಹ ಒಂದು ಶ್ಲೋಕವನ್ನು ನಮಗೆ ಪ್ರಮಾಣವಾಗಿ ಕೊಡ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣೋ ಸಹಸ್ರನಾಮಾಪಿ ಜ್ಞೇಯಂ ಪಾಠ್ಯಂಚ ತದ್ವಯಂ ಇತಿ ಮಹಾಕೌರ್ಮೇ. ಭಾರತಂ ಸರ್ವಶಾಸ್ತ್ರೇಷು, ಇದರಿಂದ ಏನು ಗೊತ್ತಾಗ್ತದೆ ಅಂದರೆ ಮಹಾಭಾರತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಮಹಾಭಾರತದಲ್ಲಿ ಎರಡು ಬಹಳ ಶ್ರೇಷ್ಠವಾಗಿವೆ. ಸರ್ವಶಾಸ್ತ್ರೇಷು ಭಾರತೆ, ಅತ್ಯಂತ ಎಲ್ಲ ಶಾಸ್ತ್ರಗಳ ಸಾರವನ್ನು, ತನ್ನ ಸಮಗ್ರವಾಗಿರ್ತಕ್ಕಂತಹ ಇಡೀ ಜಗತ್ತಿನ ಸಾರವನ್ನು, ಜಗತ್ತಿನ ವಾಂಗ್ಮಯಗಳ ಸಾರವನ್ನು ತುಂಬಿಕೊಂಡಿರ್ತಕ್ಕಂತಹ ಮಹಾಭಾರತ ಅಂತ ಏನಿದೆ, ಈ ಮಹಾಭಾರತದೊಳಗೆ ಮತ್ತೆ ಎರಡು ಬಹಳ ಶ್ರೇಷ್ಠವಾಗಿವೆ. ಮಹಾಭಾರತವೇ ಸರ್ವೋತ್ಕೃಷ್ಟ. ಈ ಮಹಾಭಾರತದ ಸಾರವನ್ನು ಭಗವಂತ ಮತ್ತೆ ಎರಡರಲ್ಲಿ ಇಟ್ಟಿದ್ದಾನೆ. ಯಾವ ಎರಡರಲ್ಲಿ ಇಟ್ಟಿದ್ದಾನೆ? ಒಂದು ಭಗವದ್ಗೀತೆ, ಮತ್ತೊಂದು ವಿಷ್ಣು ಸಹಸ್ರನಾಮ. ಭಾರತೆ ಗೀತಿಕಾವರ ವಿಷ್ಣು ಸಹಸ್ರನಾಮಾಪಿ. ವಿಷ್ಣು ಸಹಸ್ರನಾಮ ಇದು ಬಹಳ ಶ್ರೇಷ್ಠಭೂತವಾದದ್ದು. ಇವು ಎರಡು ಜ್ಞೇಯಂ ಪಾಠ್ಯಂಚ ತದ್ವಯಂ, ಇವು ಎರಡನ್ನೂ ಕೂಡ ತಪ್ಪದೇ ಮಾಡಬೇಕು ಅಂತಾನೆ ಭಗವಂತ. ಒಂದು ಜ್ಞೇಯ, ಇನ್ನೊಂದು ಪಾಠ್ಯ. ಜ್ಞೇಯ ಅಂದರೆ ಏನು? ತಿಳಿಯಲ್ಪಡಬೇಕಾದದ್ದು. ಯಾವುದು ತಿಳಿಯಲ್ಪಡಬೇಕಾದದ್ದು? ಭಗವದ್ಗೀತೆಯನ್ನು ಪ್ರತಿಯೊಬ್ಬರೂ ತಿಳಿಬೇಕು. ಪ್ರತಿಯೊಬ್ಬರೂ ತಿಳಿಬೇಕು. ಪ್ರತಿಯೊಂದು ಮಾನವ ಅಂತ ಏನಿದ್ದಾನೋ ಪ್ರತಿಯೊಬ್ಬ ಮಾನವ ಭಗವದ್ಗೀತೆಯನ್ನು ತಿಳಿಬೇಕು. ಇದು ಜ್ಞೇಯ. ಪಾಠ್ಯ ಅಂದರೆ ಪಠಿಸಲ್ಪಡಬೇಕಾದದ್ದು. ಎಲ್ಲರೂ ಕೂಡ ಅವಶ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡಬೇಕು ಅಂಥೇಳಿ ಇವು ಎರಡು ಪ್ರಧಾನಭೂತವಾದವುಗಳಾಗಿವೆ. ಸಹಿ ಧರ್ಮ ಸುಪರ್ಯಾಪ್ತ ಬ್ರಹ್ಮಣ ಪದವೇದನೆ ಇತ್ಯಾದಿ ಚ. ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹ ಧರ್ಮ ಅಂತೇನಿದೆ, ಇನ್ನು ಮುಂದೆ ಏನು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಂತೇನು ಭಗವದ್ಗೀತೆ ಪ್ರಾರಂಭವಾಗ್ತದೆ, ಅಲ್ಲೇನು ಭಗವಂತ 18 ಅಧ್ಯಾಯಗಳಲ್ಲಿ ನಮಗೇನು ಮಹತ್ತರವಾಗಿರ್ತಕ್ಕಂತಹ ಉಪದೇಶವನ್ನು ಕೊಟ್ಟಿದ್ದಾನೋ ಆ ಧರ್ಮವು ಮೋಕ್ಷಕ್ಕೆ ಸುಪರ್ಯಾಪ್ತ. ಮೋಕ್ಷ ಹೊಂದಲಿಕ್ಕೆ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹ ಧರ್ಮ ಏನಿದೆ, ಕರ್ಮಾನುಷ್ಠಾನ ಏನಿದೆ, ಜ್ಞಾನ ಏನಿದೆ ಅಷ್ಟನ್ನು ತಿಳಿದರೆ ಸಾಕು, ಖಂಡಿತವಾಗಿಯೂ ಮೋಕ್ಷವಾಗ್ತದೆ. ಅಷ್ಟು ಸಾಕು ಅಂತಾರೆ ಶ್ರೀಮದಾಚಾರ್ಯರು. ಅಷ್ಟೇ ಅಲ್ಲ, ಸಾಕ್ಷಾತ್ ಪರಬ್ರಹ್ಮನ ದಿವ್ಯ ಸನ್ನಿಧಾನದಲ್ಲಿ ಅಲ್ಲೇ ನಾವು ಹೋಗಿ ನಮ್ಮ ಸ್ವರೂಪಭೂತವಾದ ಆನಂದವನ್ನು ಅನುಭವಿಸಲಿಕ್ಕೆ ಅತ್ಯಂತ ಉಚಿತವಾದದ್ದು ಸಾಕು. ಅರ್ಥಾತ್ ಭಗವದ್ಗೀತೆಯಲ್ಲಿರ್ತಕ್ಕಂತಹ ಧರ್ಮವನ್ನು ತಿಳಿಯುವುದರಿಂದ ನಮಗೆ ಬೇಕಾದಷ್ಟು ಭಗವದ್ಗೀತೆಯಲ್ಲಿ ಇರತಕ್ಕಂತಹ ನಮಗೆ ಬೇಕಾದಷ್ಟು ವಿಚಾರಗಳು ಏನಿವೆ ಆ ಎಲ್ಲ ವಿಚಾರಗಳನ್ನು ತಿಳಿದರೆ ಸಾಕು, ನಮಗೆ ಮೋಕ್ಷಕ್ಕೆ ಶ್ರೇಷ್ಠವಾಗಿರ್ತಕ್ಕಂತಹ ಕಾರಣವಾಗ್ತದೆ. ನಾವು ನಮ್ಮ ಸ್ವರೂಪಭೂತವಾದ ಆನಂದವನ್ನು ಹೊಂದಲಿಕ್ಕೂ ಕೂಡ ಬೇಕಾದಷ್ಟು ಅದು ಕಾರಣವಾಗುತ್ತೆ ಎಂಬುದಾಗಿ ಶ್ರೀಮದಾಚಾರ್ಯರು ಇತ್ಯಾದಿ ಚ. ಇಲ್ಲಿಯವರೆಗೆ ಶ್ರೀಮದಾಚಾರ್ಯರು ತಮ್ಮ ಗೀತಾ ಭಾಷ್ಯ ಎನ್ನುವಂತಹ ಗ್ರಂಥದಲ್ಲಿ ಈ ಉಪಕ್ರಮ ಭಾಗದಲ್ಲಿ ನಮಗೆ ಭಗವಾನ್ ವೇದವ್ಯಾಸದೇವರ ಜೊತೆಗೆ ಮಹಾಭಾರತದ ಭಗವದ್ಗೀತೆಯ ವೈಶಿಷ್ಟ್ಯವನ್ನು ತಿಳಿಸಿಕೊಟ್ಟಿದ್ದಾರೆ. ಇನ್ನು ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಯಾವುಗಳನ್ನು ಹೇಳಲಿಲ್ಲ
ಅವುಗಳನ್ನು ಗೀತಾ ತಾತ್ಪರ್ಯದಲ್ಲಿ ನಮಗೆ ಈ ಉಪೋದ್ಘಾತದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮಂಗಳಾಚರಣೆಯಲ್ಲಿ ಮಾಡಿದಂತೆ ಸಮಸ್ತ ಗುಣಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ. ಈಗ ನಾವು ಗೀತಾ ತಾತ್ಪರ್ಯದ ಪುಸ್ತಕವನ್ನು ತೆರೆಯೋಣ. ಗೀತಾ ತಾತ್ಪರ್ಯ ಪುಸ್ತಕದಲ್ಲಿ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಉಪೋದ್ಘಾತವನ್ನು ನಾವು ನೋಡುವ ಪ್ರಯತ್ನವನ್ನು ಮಾಡೋಣ. ಅದರಲ್ಲಿ ಮಂಗಳಾಚರಣೆ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಂ ಉಚ್ಯತೆ. ಭಗವಂತ ಸಮಸ್ತ ಗುಣ ಪರಿಪೂರ್ಣನಾಗಿದ್ದಾನೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ಭಗವಂತ. ಸರ್ವದೋಷ ವಿವರ್ಜಿತಂ, ಎಲ್ಲ ದೋಷಗಳಿಂದಲೂ ದೂರನಾಗಿದ್ದಾನೆ ಭಗವಂತ. ಇದುವೇ ಈ ಎರಡು ಪಾಯಿಂಟ್ ಏನಿವೆ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ನಿರ್ದೋಷ ಅಂತ ಅನ್ನೋದೇನಿದೆ, ಇವು 100% ಶಾಸ್ತ್ರದ ತಿಳುವಳಿಕೆ. ಇಷ್ಟು ತಿಳಿದರೆ ಸಾಕು, ಇದು ಪ್ರಧಾನಭೂತವಾದದ್ದು. ಅದಕ್ಕೆ ಮಂಗಳಾಚರಣೆಯಲ್ಲಿ ಶ್ರೀಮದಾಚಾರ್ಯರು ಆ ಮಾತುಗಳನ್ನು ನಮಗೆ ಒತ್ತಿ ಒತ್ತಿ ಹೇಳುತ್ತಾರೆ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಭಗವಂತ ನಿರ್ದೋಷನಾಗಿದ್ದಾನೆ. ಇಂತಹ ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ಗೀತಾ ತಾತ್ಪರ್ಯಂ ಉಚ್ಯತೆ. ಅಲ್ಲಿ ಹೇಳಬೇಕಾದ್ರೆ, ಭಾಷ್ಯದಲ್ಲಿ ಹೇಳಬೇಕಾದ್ರೆ ಗೀತಾರ್ಥಂ ಉಚ್ಯತೆ ಅಂತ ಹೇಳಿದರು. ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ ಹೇಳಿದ್ರು ಅಲ್ಲಿ ಭಾಷ್ಯದಲ್ಲಿ. ಅಂದರೆ ಗೀತೆಗೆ ಅರ್ಥವನ್ನು ಹೇಳ್ತೇನೆ, ಅಂದರೆ ಪ್ರತಿಪದಗಳ ಅರ್ಥವನ್ನು ಹೇಳ್ತೇನೆ ಅಂತ. ಇಲ್ಲಿ ಹಾಗಲ್ಲ, ಗೀತಾ ತಾತ್ಪರ್ಯಂ ಅಂತ. ಗೀತಾ ತಾತ್ಪರ್ಯಂ ಅಂದರೆ ಏನು? ಭಗವದ್ಗೀತೆಯ ಆ ಒಟ್ಟಾರೆ ಶ್ಲೋಕದ ಅಥವಾ ಆ ಅಧ್ಯಾಯದ ಸಾರ ಏನಿದೆ, ಆ ಸಾರವನ್ನು ನಿರ್ಣಯಾತ್ಮಕವಾಗಿ ನಾನು ಹೇಳುತ್ತೇನೆ ಅಂತೂ ಶ್ರೀಮದಾಚಾರ್ಯರು ಇಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾ ತಮ್ಮ ಪ್ರತಿಜ್ಞೆಯನ್ನು ಮಾಡಿದರು. ಹೀಗೆ ನಾನು ಮಾಡ್ತೇನೆ ಈ ಗ್ರಂಥದಲ್ಲಿ ಎಂಬುದಾಗಿ ಹೇಳ್ತಾ, ಈಗ ಮಹಾಭಾರತ ಮತ್ತು ಗೀತೆಯ ಮಹತ್ವವನ್ನು ಹೇಳ್ತಕ್ಕಂತಹ ಪ್ರಮಾಣ ವಚನಗಳನ್ನು ನಮಗೆ ಕೋಟ್ ಮಾಡ್ತಾ ಇದ್ದಾರೆ. ಗೀತಾಭಾಷ್ಯದಲ್ಲಿ ಏನು ಹೇಳಿದ್ರೋ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂತಹ ಭಗವದ್ಗೀತೆಯ ಮಹತ್ವ, ಭಗವದ್ಗೀತೆಗೆ ಮೂಲವಾಗಿರ್ತಕ್ಕಂತಹ ಮಹಾಭಾರತದ ಮಹತ್ವವನ್ನು ಗೀತಾ ತಾತ್ಪರ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸ ನ ಭಾರತ ಸಮಂ ಶಾಸ್ತ್ರಂ ಕುತ ಏವಾನಯೋಸ್ಸಮಂ ಭಾರತಂ ಸರ್ವವೇದಾಶ್ಚ ತುಲಾಮಾರೋಪಿತಾಃ ಪುರ ದೇವೈರ್ಬ್ರಹ್ಮಾದಿಭಿಃ ಸರ್ವೈಃ ಋಷಿಭಿಶ್ಚ ಸಮನ್ವಿತೈಃ ವ್ಯಾಸಸ್ಯೈವಾಜ್ಞಯಾ ತತ್ರ ತ್ವತ್ಯರಿಚ್ಯತ ಭಾರತಂ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ ಸ್ವಯಂ ನಾರಾಯಣೋ ದೇವೈಃ ಬ್ರಹ್ಮರುದ್ರೇಂದ್ರಪೂರ್ವಕೈಃ ಅರ್ಥಿತೋ ವ್ಯಾಸತಾಂ ಪ್ರಾಪ್ಯ ಕೇವಲಂ ತತ್ವನಿರ್ಣಯಂ ಚಕಾರ ಪಂಚಮಂ ವೇದಂ ಮಹಾಭಾರತ ಸಂಜ್ಞಿತಂ ಇತಿ ಬ್ರಹ್ಮಾಂಡೇ. ನೋಡಿ, ಈಗ ಬ್ರಹ್ಮಾಂಡ ಪುರಾಣದ ವಚನವನ್ನು ಹೇಳಿ ಹಿಂದೆ ಗೀತಾಭಾಷ್ಯದಲ್ಲಿ ತಾವು ಹೇಳಿರತಕ್ಕಂತಹ ವಿಚಾರವೇ ಬೇರೆ ಬೇರೆ ಕಡೆಗೆ ಹೇಗೆ ಬಂದಿದೆ, ಮಹಾಭಾರತ ಎಷ್ಟು ಶ್ರೇಷ್ಠವಾಗಿದೆ, ಭಗವದ್ಗೀತೆ ಅದರಲ್ಲಿ ಇನ್ನೂ ಎಷ್ಟು ಶ್ರೇಷ್ಠವಾಗಿದೆ, ವಿಷ್ಣು ಸಹಸ್ರನಾಮ ಎಷ್ಟು ಸರ್ವೋತ್ಕೃಷ್ಟವಾಗಿದೆ ಅನ್ನೋದನ್ನು ಈ ತಾತ್ಪರ್ಯದಲ್ಲಿ ನಮಗೆ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಶಾಸ್ತ್ರೇಷು ಭಾರತಂ ಸಾರಂ, ಸಕಲ ಶಾಸ್ತ್ರಗಳಲ್ಲಿ ಭಾರತ ಏನಿದೆ ಸರ್ವೋತ್ಕೃಷ್ಟವಾಗಿರ್ತಕ್ಕಂಥದ್ದು. ಅಂತಹ ಮಹಾಭಾರತದಲ್ಲಿ ಎರಡು ಮತ್ತೆ, ಒಂದು ನಾಮ ಸಹಸ್ರಕಂ ವೈಷ್ಣವಂ, ವಿಷ್ಣು ಸಹಸ್ರನಾಮ ಇದು ಸರ್ವೋತ್ಕೃಷ್ಟವಾಗಿರ್ತಕ್ಕಂಥದ್ದು. ಜೊತೆಗೆ ಕೃಷ್ಣಗೀತಾ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಉಪದೇಶ ಮಾಡಿರ್ತಕ್ಕಂತಹ ಭಗವದ್ಗೀತೆ ಏನಿದೆ, ಈ ಭಗವದ್ಗೀತೆ ಇವರ ಎರಡರ ಜ್ಞಾನದಿಂದ ಅಂಜಸ ಮುಚ್ಯತೆ, ಚೆನ್ನಾಗಿ ಸಂಸಾರ ಬಂಧನದಿಂದ ಬಿಡುಗಡೆಯನ್ನು ಹೊಂತಾರೆ. ಒಂದು ವಿಷ್ಣು ಸಹಸ್ರನಾಮದ ಪಾರಾಯಣದಿಂದ, ಅವುಗಳ ಅರ್ಥಚಿಂತನೆಯಿಂದ, ಜೊತೆಗೆ ಭಗವದ್ಗೀತೆ ಅಂತ ಏನಿದೆ ಈ ಭಗವದ್ಗೀತೆಯನ್ನು ತಿಳಿಯುವುದರಿಂದ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂತಾರೆ. ನ ಭಾರತ ಸಮಂ ಶಾಸ್ತ್ರಂ, ಮಹಾಭಾರತಕ್ಕಿಂತಲೂ ಕೂಡ ದೊಡ್ಡದಾದ ಯಾವ ಶಾಸ್ತ್ರವೂ ಕೂಡ ಇಲ್ಲ. ಹಿಂದೆ ದೇವತೆಗಳೆಲ್ಲ ಕೂಡಿ ಏನು ಮಾಡಿದ್ದಾರೆ ಅಂದರೆ, ಭಗವಂತನ ಆಜ್ಞೆಯಿಂದ ಎಲ್ಲ ದೇವತೆಗಳೆಲ್ಲ ಸೇರಿ, ಋಷಿಗಳೆಲ್ಲ ಸೇರಿ ತಕ್ಕಡಿಯಲ್ಲಿ ಒಂದು ಕಡೆಗೆ ಸಮಗ್ರ ವೇದಗಳನ್ನು, ಮತ್ತೊಂದೆಡೆಗೆ ಮಹಾಭಾರತವನ್ನು ಇಟ್ಟಾಗ ಆಗ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಆಗ ಬೇರೆ ಪುರಾಣದಲ್ಲಿ ಬಂದಿರತಕ್ಕಂತಹ ವಿಷಯವಾಗಿದ್ದರೆ ಈಗ ಬ್ರಹ್ಮಾಂಡ ಪುರಾಣದ ಮಾತನ್ನು ಹೇಳಿ ಅದೇ ವಿಷಯವನ್ನು ಹೇಳ್ತಾ ಇದ್ದಾರೆ.
ಅಂದರೆ ಎಷ್ಟು ಮಹತ್ವಪೂರ್ಣವಾದದ್ದು ಅಂತ ತಿಳಿಬೇಕು. ಬೇರೆ 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 ಗ್ರಂಥಗಳಲ್ಲಿಯೂ ಕೂಡ ಮಹಾಭಾರತ ಶ್ರೇಷ್ಠ, ಮಹಾಭಾರತದಲ್ಲಿ ಭಗವದ್ಗೀತೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವದ್ಗೀತೆ ಎಷ್ಟು ಶ್ರೇಷ್ಠ ಅಂತ ನಾವು ಮನವರಿಕೆಯನ್ನು ಮಾಡಿಕೊಳ್ಳಬೇಕು. ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ, ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈ ಪ್ರಮುಚ್ಯತೆ, ಸ್ವಯಂ ನಾರಾಯಣೋ ದೇವೈ ಬ್ರಹ್ಮ ರುದ್ರೇಂದ್ರ ಪೂರ್ವಕೈ ಅರ್ಥಿತೋ ವ್ಯಾಸತಾಂ ಪ್ರಾಪ್ಯ ಕೇವಲಂ ತತ್ವನಿರ್ಣಯಂ. ಭಗವತ್ತತ್ವದ ನಿರ್ಣಯವನ್ನು ಮಾಡುವುದಕ್ಕೋಸ್ಕರವಾಗಿ ಬ್ರಹ್ಮ ರುದ್ರ ಇಂದ್ರಾದಿ ದೇವತೆಗಳಿಂದ ಪ್ರಾರ್ಥಿತನಾದ ಷಡ್ಗುಣೈಶ್ವರ್ಯ ಪೂರ್ಣನಾಗಿರ್ತಕ್ಕಂತಹ ಭಗವಂತನೇನಿದ್ದಾನೋ ಅವನು ಚಕಾರ ಪಂಚಮಂ ವೇದ ಮಹಾಭಾರತ ಸಂದಿತಂ, ಶ್ರೇಷ್ಠವಾಗಿರ್ತಕ್ಕಂತಹ ಮಹಾಭಾರತ ಎನ್ನುವ ಹೆಸರಿನ ಒಂದು ಉತ್ಕೃಷ್ಟ ಗ್ರಂಥವನ್ನು ಭಗವಾನ್ ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಅಂತ ಇಷ್ಟು ಹೇಳಿ ಮುಂದೆ ಶ್ರೀಮದಾಚಾರ್ಯರು ಭಗವದ್ಗೀತೆಯನ್ನು ಈ ತಾತ್ಪರ್ಯದ ನೋಡಿ ಎಂತಹ ಉಪಕಾರವನ್ನು ಮಾಡ್ತಾರೆ ಅಂದರೆ, ಇಷ್ಟು ಭಗವದ್ಗೀತೆಯ ಮಹಾಭಾರತದ ಮಹತ್ವವನ್ನು ತಿಳಿದ ನಾವು ಮೊದಲು ಅದರ ತಾತ್ಪರ್ಯವನ್ನು ತಿಳಿಬೇಕು. ತಾತ್ಪರ್ಯ ತಿಳಿಲಾರದೆ ನಮಗೆ ಸಮಗ್ರವಾಗಿ ಒಮ್ಮೆ ತಿಳಿತೇವೆ ಅಂದರೆ ಸಾಧ್ಯ ಆಗುವುದಿಲ್ಲ. ಉದಾಹರಣೆಗೆ ಹೇಳೋದಾದರೆ, ಸಕ್ರೆ ತೊಗೊಂಡ್ಬಾರಪ್ಪ ಅಂತ ಹೇಳ್ತಾರೆ ಮನೆಯಲ್ಲಿ. ಸಕ್ರೆ ತೊಗೊಂಡ್ಬಾರಪ್ಪ ಅನ್ನೋದು ತಾತ್ಪರ್ಯ ವಾಕ್ಯ. ಅದು ಏನು ತಾತ್ಪರ್ಯ? ಇದರಿಂದ ಇದರೊಳಗೆ ಇರ್ತಕ್ಕಂತಹ ಒಂದು ವಿಷಯ ಏನು? ದುಡ್ಡು ತೊಗೊಂಡು ಹೋಗು, ಅಂಗಡಿಗೆ ಹೋಗು, ಅಂಗಡಿಯಲ್ಲಿ ಸಕ್ಕರೆಯನ್ನು ತಗೊಂಡು ಮತ್ತೆ ಮನೆಗೆ ಬಾ ಅಂತ ಇಷ್ಟರ್ಥ. ಇಷ್ಟನ್ನೇ ಪರ್ಯಾಯ ಅತಿ ಸಂಕ್ಷಿಪ್ತದೊಳಗೆ ಹೇಗೆ ಹೇಳ್ತಾರೆ ಮನೆಯಲ್ಲಿ? ಅಪ್ಪ ಸಕ್ಕರೆ ತೊಗೊಂಡು ಬಾ ಅಂತಾರೆ, 2 kg ಸಕ್ಕರೆ ತೊಗೊಂಡು ಬಾ ಅಂತಾರೆ. ಹೌದಲ್ಲ? ಅದರ ಸಮರಿ ಅದು. ಸಕ್ಕರೆ ತೊಗೊಂಡು ಬರೋದೇನಿದೆ, 2 kg ಸಕ್ಕರೆ ತೊಗೊಂಡು ಬರೋದು ಇದು ಸಮರಿ. ದುಡ್ಡು ತಗೊಳ್ಳೋದು, ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗ್ತೀಯೋ, ವೆಹಿಕಲ್ನಲ್ಲಿ ಹೋಗ್ತೀಯೋ, ಅಲ್ಲಿಂದ ಇಲ್ಲಿ ಹೇಗೆ ಬರ್ತೀಯಾ, ಇವೆಲ್ಲ ಮುಂದಿನ ವಿಚಾರಗಳು. ಹೀಗೆ ಒಟ್ಟಾರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ್ದಾನೆ? ಸಕ್ರೆ ತಿನ್ನಪ್ಪ ಅಂತ ಹೇಳಿದ್ದಾನೆ. ಅದು ಹೇಗೆ ಸಕ್ರೆ ತಿನ್ನಬೇಕು ಅನ್ನೋದನ್ನು ನೋಡಬೇಕು ನಾವು. ಮೊದಲು ಏನು ಹೇಳಿದ್ದಾನೆ, ತಾತ್ಪರ್ಯ ಏನು? ಸಕ್ರೆ ತಿನ್ನಬೇಕು ಅಂತ ಹೇಳಿದ್ದು ತಾತ್ಪರ್ಯ. ಹಾಗೆ ತಾತ್ಪರ್ಯ ಏನಿದೆ ಅಂತ ಶ್ರೀಮದಾಚಾರ್ಯರು ನಮಗೆ ಪರಮೋಪಕಾರವನ್ನು ಮಾಡ್ತಾ ಇದ್ದಾರೆ. ಅದು ಹೇಗೆ ಸಂಕ್ಷಿಪ್ತ ಅರ್ಥವನ್ನು ಹೇಳ್ತಾರೆ ಅನ್ನುವಂತಹ ವಿಚಾರವನ್ನು ನಾವು ನಾಳೆಯ ಪಾಠದಲ್ಲಿ ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಗೀತಾ ವಿವೃತಿಯಲ್ಲಿ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರು ತತ್ರ ಪೂರ್ವಷಟ್ಕೆ ಜ್ಞಾನೋಪಾಯೋಕ್ತಿ, ದ್ವಿತೀಯ ಷಟ್ಕೆ ತತ್ಸಾಧ್ಯ ಜ್ಞಾನಸ್ಯ ಉಕ್ತಿ, ತೃತೀಯ ಷಟ್ಕೆ ಪ್ರಾಗುಕ್ತಸ್ಯ ಪ್ರಪಂಚನಂ ಕ್ರಿಯತ ಇತಿ ವಿವೇಕಃ. ಒಟ್ಟಾರೆ ಭಗವದ್ಗೀತೆ ಅಂತೇನಿದೆ, ಭಗವದ್ಗೀತೆಯಲ್ಲಿ 3 parts ಅಂತಾರೆ ರಾಘವೇಂದ್ರ ಗುರುಸಾರ್ವಭೌಮರು. 6 ಅಧ್ಯಾಯಗಳ 3 ಭಾಗಗಳನ್ನು ಭಗವಂತ ಮಾಡಿದ್ದಾನೆ. ಮೊದಲನೆಯ 6 ಅಧ್ಯಾಯಗಳೇನಿದೆ ಇದು ಜ್ಞಾನದ ಉಪಾಯಗಳನ್ನು ಹೇಳುವಂಥವುಗಳಾಗಿವೆ. ಒಟ್ಟಾರೆ ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿಯ ನೋಡಿ ರಾಘವೇಂದ್ರ ಗುರುಸಾರ್ವಭೌಮರ ಅಪಾರ ಕಾರುಣ್ಯ ಹೇಗಿದೆ. ಒಟ್ಟಾರೆ 18 ಅಧ್ಯಾಯಗಳು ಅಂತೇನಿದೆ, 18 ಅಧ್ಯಾಯಗಳಲ್ಲಿ 3 ಭಾಗಗಳನ್ನು ಮಾಡಬೇಕು. 6, 6, 6. ಅದರಲ್ಲಿ ಮೊದಲನೆಯ 6 ಅಧ್ಯಾಯಗಳ ಭಾಗ ಏನಿದೆ, ಜ್ಞಾನೋಪಾಯೋಕ್ತಿ, ಜ್ಞಾನದ ಉಪಾಯವನ್ನು ಹೇಳ್ತಾನೆ ಭಗವಂತ. ದ್ವಿತೀಯ ಷಟ್ಕೆ ಇನ್ನು 2ನೆಯ 6 ಅಧ್ಯಾಯಗಳಲ್ಲಿ ಅದಕ್ಕೆ ತತ್ಸಾಧ್ಯವಾಗಿರ್ತಕ್ಕಂತಹ ಜ್ಞಾನಬೋಧಕಗಳಾಗಿವೆ. ತತ್ಸಾಧ್ಯ ಜ್ಞಾನಸ್ಯ ಉಕ್ತಿ, ಆ ಜ್ಞಾನವನ್ನು ನಾನು ಪಡಿಬೇಕಾದರೆ ಅದಕ್ಕೆ ಸಾಧನವಾಗಿರ್ತಕ್ಕಂಥದ್ದು ಯಾವುದೋ, ಸಾಧ್ಯವಾಗಿರ್ತಕ್ಕಂಥದ್ದು ಯಾವುದೋ, ಇದರ ಜ್ಞಾನವನ್ನು ನಮಗೆ ಬೋಧನೆ ಮಾಡತಕ್ಕಂಥದ್ದಾಗಿದೆ. ಕೊನೆಯ 3ನೆಯ ಭಾಗ ಅರ್ಥಾತ್ ಕೊನೆಯ 6 ಅಧ್ಯಾಯಗಳು ಅಂದರೆ ಹಿಂದೆ ಏನು 2 ಭಾಗಗಳಲ್ಲಿ ಹೇಳಿದ್ದಾನೋ ಅವುಗಳನ್ನೇ ವಿವರಣಾತ್ಮಕವಾಗಿ ತಿಳಿಸುವಂಥದ್ದಾಗಿದೆ ಎಂಬುದಾಗಿ ನಮಗೆ ಈ ಭಗವದ್ಗೀತೆಯ ಅನುಪಮವಾಗಿರ್ತಕ್ಕಂತಹ ಭಗವಂತ ಮಾಡಿರುವ ವಿಭಾಗಗಳನ್ನು ರಾಘವೇಂದ್ರ ಗುರುಸಾರ್ವಭೌಮರು ತಮ್ಮ ಗೀತಾ ವಿವೃತಿಯಲ್ಲಿ ತಿಳಿಸಿದ್ದಾರೆ. ನಾಳೆಯ ದಿವಸ ಮತ್ತು ಗೀತಾ ತಾತ್ಪರ್ಯದ ಉಪೋದ್ಘಾತದಲ್ಲಿ ಬಂದಿರತಕ್ಕಂತಹ ಮಹತ್ವ ಜೊತೆಗೆ ಗೀತಾ ವಿವೃತಿಯಲ್ಲಿ ಬಂದಿರತಕ್ಕಂತಹ ಇನ್ನೂ ವಿಚಾರಗಳನ್ನು ನಾಳೆಯ ಪಾಠದಲ್ಲಿ ತಿಳಿಯೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶಾರ್ಪಣಮಸ್ತು.